ಚೆಲ್ಲಿದ್ದ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಮಂಡ್ಯದ ಮನೆ ತುಂಬಾ ರಕ್ತ ಚೆಲ್ಲಿದ್ದು ಹೆಂಗ್ ಗೊತ್ತಾ? ನೋಡ್ತಾ ಇದ್ದಂತೆ ಮನೆ ತುಂಬಾ ರಕ್ತ ಚಿಮ್ಮಿದ್ ಹೆಂಗೆ? ನೋಡ್ತಾ ಇದ್ದಂತೆ ಮನೆ ತುಂಬಾ ರಕ್ತ ಚಿಮ್ಮಿದ್ ಹೆಂಗೆ? ಬಚ್ಚಲು ಮನೆಯಲ್ಲಿ ಮೇಲಿಂದ ರಕ್ತ ಚೆಲ್ಲಿದ್ದು ನಿಜಾನ? ಅಷ್ಟಕ್ಕೂ ಆ ಮನೆ ತುಂಬಾ ರಕ್ತ ಸುರಿದಿದ್ದಾದ್ರೂ ಯಾರು? ಗಂಡ ಹೆಂಡತಿ ಇಬ್ಬರೇ ಇದ್ದಂತಹ ಮನೆಗೆ ಯಾರು ಬಂದ್ರು? ಗ್ಯಾರಂಟಿ ನ್ಯೂಸ್ನಲ್ಲಿ ರಕ್ತದ ರೋಚಕ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆ ಮನೆ ತುಂಬಾ ರಕ್ತ ಚೆಲ್ಲಿದ್ದು ಹೇಗೆ ಮತ್ತು ಯಾರ ರಕ್ತ ಅದು? ಗಂಡ ಹೆಂಡತಿ ಇದ್ದಂತಹ ಇಬ್ಬರೇ ಇದ್ದಂತಹ ಮನೆಯಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಯ್ತಾ? ಎಲ್ಲಿಂದ ರಕ್ತ ಬಂತು? ನೋಡ್ತಾ ಹೋಗಿ. ಮದ್ದೂರಿನ ಹೊಂಬಾಳೆಗೌಡ ಅಂತ ಇವರ ಮನೆಯಲ್ಲಿ ರಕ್ತ ಚೆಲ್ಲಿತ್ತು. FSL ವರದಿಯಲ್ಲಿ ಮಾನವನ ರಕ್ತದ ಕಲೆ ಅಂತ ಅದು ಪ್ರೂವ್ ಕೂಡ ಆಯಿತು. ತನಿಖೆ ವೇಳೆ ರಕ್ತದ ಅಸಲಿ ಸತ್ಯ ಕೂಡ ಬಯಲಾಗಿದೆ. ರಕ್ತದ ಕಲೆ ಮಾನವಂದೇ ಅಂತ FSL ವರದಿಯಲ್ಲಿ ತನಿಖೆಯಲ್ಲಿ ಗೊತ್ತಾಗಿತ್ತು. ರಕ್ತದ ಅಸಲಿ ಸತ್ಯವನ್ನ ಆಸ್ತಿಯ ಕಲಹಕ್ಕೆ ದಂಪತಿಯೇ ಮಾಸ್ಟರ್ ಪ್ಲಾನ್ ಮಾಡಿರ್ತಾರೆ. ತಾವೇ ರಕ್ತ ಸುರಿದು ವಾಮಾಚಾರದ ಕಥೆ ಕಟ್ಟಿದ್ರು ಗಂಡ ಹೆಂಡತಿ. ಬ್ಲಡ್ ಬ್ಯಾಂಕ್ ನಿಂದ ರಕ್ತ ತಗೊಂಡು ಬಂದಿದ್ದಾರೆ. ತಾವೇ ಮನೆ ತುಂಬಾ ಎರಚಿದ್ದಾರೆ. ಸೌಮ್ಯ ಸತೀಶ್ ದಂಪತಿ ನಾಟಕ ಇದೀಗ ತನಿಖೆ ವೇಳೆ ಗೊತ್ತಾಗಿದೆ. ಪೊಲೀಸರ ವಿಚಾರಣೆ ವೇಳೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಗಂಡ ಹೆಂಡತಿ ಸಹೋದರರ ಆಸ್ತಿ ಜಗಳಕ್ಕೆ ಕಥೆ ಕಟ್ಟಿ ತಗ್ಲಾಕೊಂಡಿದ್ರು ಇವರು. ರಕ್ತದ ಸತ್ಯವನ್ನ ತಿಳಿದು ಸದ್ಯ ಗ್ರಾಮಸ್ಥರೆಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವಿಪರೀತ ಸೌಂಡ್ ಮಾಡಿತ್ತು ಈ ಸುದ್ದಿ. ಏನಪ್ಪಾ ಈ ಕಾಲದಲ್ಲೂ ವಾಮಾಚಾರನ, ಅದು ಈ ಪ್ರಮಾಣದಲ್ಲಿ ರಕ್ತ ಗಿಕ್ತಾ ಎಲ್ಲ ತಂದು ಅಂತ. ಅದಾಗ್ತಾ ಇದ್ದಂತೆ ಪೊಲೀಸರು ಬರ್ತಾರೆ. ತನಿಖೆಗೆ ಮುಂದಾಗ್ತಾ ಇದ್ದಂಗೆ ಆ ಬ್ಲಡ್ ಸ್ಯಾಂಪಲ್ನ ತಗೊಂಡು ಹೋಗ್ತಾರೆ. FSL ಟೀಮ್ನಲ್ಲಿ ಒಂದು ಅನುಮಾನ ಏನಂದ್ರೆ ಈ ಕುರಿ ಕೋಳಿದ ಯಾವ್ದಾದ್ರು ಪ್ರಾಣಿ ಗಿಣಿ ರಕ್ತ ತಂದು ಬಿಸಾಕಿರ್ತಾರೆ ಯಾರಾದ್ರು ಅಂತ ಅನುಮಾನ ಇತ್ತು. ಬಟ್ ಇಲ್ಲ, ಮನುಷ್ಯಂದೇ ಅಂತ ಪ್ರೂವ್ ಆಯ್ತು. ಆಗ ತನಿಖೆ ಮತ್ತಷ್ಟು ಗಾಂಭೀರ್ಯವನ್ನ ಪಡ್ಕೊಳ್ಳುತ್ತೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಹಾಗಾದ್ರೆ ಯಾರು ಮಾಡಿದ್ದು ಅಂತ ಗೊತ್ತಾಗ್ಬೇಕಲ್ಲ. ಮನೇಲಿ ಇರೋದು ನೋಡಿದ್ರೆ ವಾಸ ಮಾಡ್ತಾರೆ ಗಂಡ ಹೆಂಡತಿ ಇಬ್ರೆ. ಆಗ ಖತರ್ನಾಕ್ ಪ್ಲಾನ್ ಏನ್ ಮಾಡಿದ್ದಾರೆ ಇವರು, ಅದು ನೋಡಿ. ಅಲ್ಲಿ ಕುರಿ ಕೋಳಿದ್ದು ಹಾಕ್ಬೋದಿತ್ತು, ಹಂಗ್ ಮಾಡಿಲ್ಲ. ಅವರು ಬ್ಲಡ್ ಬ್ಯಾಂಕಿಗೆ ಹೋಗಿದ್ದಾರೆ. ಅದು ಯಾವುದೋ ಒಂದು ಗ್ರೂಪಿಂದ ಬ್ಲಡ್ ತಗೊಬಂದು ಮನೆ ತುಂಬಾ ಎರಚಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಗ ರಾಘವೇಂದ್ರ ನೀಡ್ತಾರೆ. ರಾಘವೇಂದ್ರ, ಹೇಗ್ ಪ್ರೂವ್ ಆಯ್ತು ಅಸಲಿ ಸತ್ಯ? ಏನಂತಾರೆ ಊರ್ನವ್ರೀಗ? ಎಸ್ ವಿದ್ಯಾ, ಏನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೊಂಬಾಳೆಗೌಡ ದುಡ್ಡಿಯಲ್ಲಿ ಕಳೆದ 3-4 ದಿನಗಳ ಹಿಂದೆ ಅಷ್ಟೇ ಕೂಡ ಮನೆಯೊಂದರಲ್ಲಿ ಒಂದು ರಕ್ತದ ಕಲೆಗಳು ಪತ್ತೆಯಾಗಿತ್ತು. ಈ ಒಂದು ರಕ್ತದ ಕಲೆಯ ಜಾಡು ಹಿಡಿದಂತ ಪೊಲೀಸರಿಗೆ ಇದೀಗ ಒಂದು ಶಾಕಿಂಗ್, ಅಂದ್ರೆ ಒಂದು
ಪೊಲೀಸರ ವಿಚಾರಣೆ ವೇಳೆ ಒಂದು ಶಾಕಿಂಗ್ ವಿಷಯ ಬಹಿರಂಗ ಆಗಿರುವಂತದ್ದು. ಅದು ಕೂಡ ಏನು ಆ ಒಂದು ಮನೆಯಲ್ಲಿ ಪತ್ತೆಯಾಗಿದ್ದಂತ ರಕ್ತದ ಕಲೆ ಮಾನವನ ರಕ್ತದ ಕಲೆ ಅಂತ ಹೇಳಿ ಈಗ FSL ವರದಿಯಲ್ಲೂ ಕೂಡ ದೃಢಪಟ್ಟಿರುವಂತದ್ದು. ಏನು ಆ ದಿನ ರಕ್ತದ ಕಲೆ ಪತ್ತೆಯಾಗಿತ್ತು, ಆ ಒಂದು ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರು ಮನೆಯವರನ್ನ ತೀವ್ರವಾದ ವಿಚಾರಣೆಗೆ ಒಳಪಡಿಸಿದ್ರು. ಯಾವಾಗ ಆ ಒಂದು ರಕ್ತದ ಮಾದರಿ ಕಲೆಯನ್ನ FSL ಗೆ ಕಳಿಸಿ ಅದು ಮನುಷ್ಯನ ರಕ್ತದ ಕಲೆ ಅಂತ ಹೇಳಿ ಪ್ರೂವ್ ಆಯ್ತು, ಅವಾಗ ಮತ್ತಷ್ಟು ವಿಚಾರಣೆ ತೀವ್ರಗೊಳಿಸಿದ ಪೊಲೀಸರಿಗೆ ಏನು ಆ ಒಂದು ಮನೆಯ ದಂಪತಿಯಿಂದ ಒಂದು ಶಾಕಿಂಗ್ ವಿಷಯ ಒಂದು ಹೊರಬಂದಿದೆ. ಏನು ಮನೆಯ ಆಸ್ತಿ ಕಲಹಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದರ ಸಂಬಂಧಿಗಳಿಬ್ಬರ ನಡುವೆ ಕೂಡ ತಿಕ್ಕಾಟ ನಡೀತಾ ಇರುತ್ತೆ. ಹೀಗಾಗಿ ಆ ಮನೆಯನ್ನು ಉಳಿಸ್ಕೊಳ್ಳಿಕ್ಕೆ ಈ ದಂಪತಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಏನು ಅಂದು ರಕ್ತದ ಕಲೆ ಕಾಣಲಿಕ್ಕೆ ಕಾರಣ ಏನಂದ್ರೆ ಇವರು ಬ್ಲಡ್ ಬ್ಯಾಂಕ್ ಇಂದ ರಕ್ತದನ್ನ ತಂದು ಮನೆಯಲ್ಲೆಲ್ಲ ಚೆಲ್ಲಾಡಿ ಇದನ್ನ ವಾಮಾಚಾರ ಅಂತ ಹೇಳಿ ಬಿಂಬಿಸಿದ್ರು. ಈ ವಾಮಾಚಾರ ಅಂತ ಬಿಂಬಿಸಿದ್ರೆ ಮನೆಯನ್ನ ಸಹೋದರ ಸಂಬಂಧಿ ಬೇಡ ಅಂತ ಹೇಳ್ತಾರೆ ಅಂತ ಹೇಳಿ ಅವರ ಒಂದು ಉದ್ದೇಶ ಆಗಿತ್ತು. ಅದರ ಸಂಬಂಧವಾಗಿ ಅವರು ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಈ ರೀತಿಯಾಗಿ ಮನೆಯಲ್ಲೆಲ್ಲ ರಕ್ತದ ಕಲೆ ಇದೆ ಅಂತ ಹೇಳಿ ಇದು ಮಾಡಿದ್ರು. ಯಾವಾಗ ಈ ಒಂದು ವಿಷಯ ಊರಿನವ್ರಿಗೂ ಕೂಡ ವಾಮಾಚಾರ ಇದು ಅಂತ ಹೇಳಿ ಗೊತ್ತಾಯ್ತು, ಅವಾಗ ಅವರೆಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ರು. ಆದ್ರೆ ಪೊಲೀಸರಿಗೆ ಈ ಒಂದು ರಕ್ತದ ಕಲೆಯ ಮಾದರಿಯ ಒಂದು ಸತ್ಯವನ್ನ ಕೇಳ್ಕೊಟ್ಟು ನಿಜಕ್ಕೂ ಕೂಡ ದಿಗ್ಭ್ರಮೆ ಆಗಿತ್ತು. ಯಾಕೆಂದ್ರೆ ಇದು ಮಾಡಿದಂತ ಒಂದು ದಂಪತಿಯ ಒಂದು ಮಾಸ್ಟರ್ ಪ್ಲಾನ್ ಏನು ಸತೀಶ್ ಮತ್ತು ಸೌಮ್ಯ ಅಂತ ದಂಪತಿಯವರು ಇಬ್ರು ಕೂಡ ತಮ್ಮ ಸೋದರ ಸಂಬಂಧಿಗಳಿಗೆ ಒಂದು ಮಾಡಿದಂತ ಒಂದು ಏನು ಮೋಸದ ಪ್ಲಾನ್ಗೆ ಇತ್ತು, ಆ ಒಂದು ಮೋಸದ ಪ್ಲಾನ್ ಅನ್ನ ಈಗ ಬಯಲುಗೊಳಿಸಿರುವಂತದ್ದು. ಏನು ತಮ್ಮ ಸೋದರ ಸಂಬಂಧಿ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಅವರು ಆ ರೀತಿ ರಕ್ತದ ಕಲೆಯನ್ನ ಚೆಲ್ಲಿದ್ರು ಅಂತ ಹೇಳಿ ಈಗ ಪೊಲೀಸರ ವಿಚಾರಣೆ ವೇಳೆ ಆ ಒಂದು ಸತ್ಯವನ್ನು ಒಪ್ಪಿಕೊಂಡಿದ್ರೆ. ಇದೀಗ ಪೊಲೀಸರ ತನಿಖೆಯಿಂದ ಕೂಡ ಈ ಒಂದು ವಿಷಯ ಬಯಲಿಗೆ ಬಂದಿರುವಂತದ್ದು. ಇದರಿಂದಾಗಿ ಗ್ರಾಮದ ಜನರು ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕೆಂದ್ರೆ ಗ್ರಾಮದಲ್ಲಿ ಕೂಡ ಸಾಕಷ್ಟು ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಯಾವಾಗ ಈ ಒಂದು ಮನೆಯಲ್ಲಿ ಈ ರೀತಿ ಭಯಾನಕವಾದ ರಕ್ತದ ಕಲೆಗಳು ಕಂಡು ಎಲ್ಲೋ ಒಂದು ಕಡೆ ಗ್ರಾಮದಲ್ಲಿ ವಾಮಾಚಾರ ಇದೆ, ವಾಮಾಚಾರ ಮಾಡಿಸಿದ್ರೆ ಆತಂಕ ಕೂಡ ಜನರಲ್ಲಿ ಇತ್ತು. ಇದೀಗ ಈ ಪೊಲೀಸರ ಒಂದು ತನಿಖೆಯಿಂದ ಈ ಒಂದು ಸತ್ಯ ಬಯಲಾದ್ರಿಂದ ಗ್ರಾಮಸ್ಥರು ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಪೊಲೀಸರು ಕೂಡ ಈಗ ಆ ಒಂದು ಮನೆಯ ದಂಪತಿಯ ಏನಿದ್ದಾರೆ ಅವರನ್ನು ಕೂಡ ವಿಚಾರಣೆಗೊಳಪಡಿಸಿ ಅವರಿಗೂ ಕೂಡ ಒಂದು ನ್ಯಾಯಾಂಗ ಬಂಧನಕ್ಕೆ ಒಂದು ತರಿಸುವಂತ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.